This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಹಾಯ್ ಫ್ರೆಂಡ್ಸ್, ನಾನು ಜಾಯಲ್. ಇಂದಿನ ಸಂಚಿಕೆಗೆ ತಮಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಯೋನೋ ಲೈಟ್ SBI ಅಪ್ಡೇಟ್ ನಲ್ಲಿ ನಮಗೆ ಅಗತ್ಯವಿರುವ ಒಂದು ಫೀಚರ್ ಅನ್ನ ಒದಗಿಸಿಕೊಟ್ಟಿದ್ದಾರೆ. ಅದರ ಬಗ್ಗೆ ತಿಳ್ಕೊಳ್ಳೋಣ. ಅದ್ಯಾವುದಂತಂದ್ರೆ ಫಿಂಗರ್ ಪ್ರಿಂಟ್ ಲಾಗಿನ್ ಸಿಸ್ಟಮ್. ಸೊ ಗೂಗಲ್ ಪೇ ಯಲ್ಲಿ, ಫೋನ್ ಪೇ ಯಲ್ಲಿ ನಾವು ಇದನ್ನೆಲ್ಲ ಕಾಣಬಹುದಾಗಿದೆ. ಅದೇ ಪ್ರಕಾರವಾಗಿ ಈಗ ಯೋನೋ ಲೈಟ್ SBI ನ ಅಪ್ಡೇಟ್ ನಲ್ಲಿ ಈ ಒಂದು ಫೀಚರ್ ಲಭ್ಯ ಇದೆ. ಇದಕ್ಕಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ, ಪ್ಲೇಸ್ಟೋರ್ ನ ಮೂಲಕವಾಗಿ ಈಗಾಗಲೇ ನಾವು ಇನ್ಸ್ಟಾಲ್ ಮಾಡಿದಂತಹ ಯೋನೋ ಲೈಟ್ ಅನ್ನ ಪ್ಲೇಸ್ಟೋರ್ ನಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೇಕು. ಅಪ್ಡೇಟ್ ಮಾಡ್ಕೊಂಡಿದ್ದ ತದನಂತರದಲ್ಲಿ ಯೋನೋ ಲೈಟ್ ಅನ್ನ ನಾವು ಓಪನ್ ಮಾಡಿ ಈ ಒಂದು ಫಿಂಗರ್ ಪ್ರಿಂಟ್ ಲಾಗಿನ್ ಸೆಟ್ ಮಾಡ್ಕೊಳ್ಬಹುದು. ಈಗಾಗಲೇ ನಾನು ಕಳೆದ ಬಾರಿ ನಿಮಗೆ ತಿಳಿಸಿದ ಪ್ರಕಾರವಾಗಿ SBI ನೆಟ್ ಬ್ಯಾಂಕಿಂಗ್ ಅಥವಾ ಯೋನೋ ಮೂಲಕವಾಗಿ ನಮ್ಮ ನ್ಯೂ ರಿಜಿಸ್ಟ್ರೇಷನ್ ಪ್ರಾಸೆಸ್ ಮಾಡಿಕೊಂಡು ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಥವಾ ಈಗಾಗಲೇ ಪಾಸ್ವರ್ಡ್ ಅನ್ನ ಬದಲಾವಣೆ ಮಾಡಿಕೊಂಡಿದ್ರು ಕೂಡ ಅದನ್ನ ನಾವು ನೆನಪಿಟ್ಕೊಂಡಿರ್ಬೇಕು. ಆದ್ರೆ ಯೋನೋ ಲೈಟ್ ಅಲ್ಲಿ ಸದ್ಯಕ್ಕೆ ನಾವು ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗ್ತಾ ಇಲ್ಲ. ತಡ ಮಾಡೋದ್ ಬೇಡ, ಪ್ರಾಯೋಗಿಕ ಹಂತಕ್ಕೆ ಹೋಗೋಣ. ಈಗ ನಾನು ಯೋನೋ ಲೈಟ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. Yono Lite SBI pop-up window. ಇದನ್ನ ತೆರೆದ ನಂತರದಲ್ಲಿ ನಮಗೆ ಈ ರೀತಿಯಾಗಿ ನೋಟಿಫಿಕೇಶನ್ ಬರುತ್ತೆ. ಗಮನಿಸಿ. Fingerprint Login. Fingerprint Login. Dear user, to enable fingerprint-based login feature in Yono Lite app, please log in with username and password. You can access the feature in hamburger menu. ಈ ಒಂದು ಫಿಂಗರ್ ಪ್ರಿಂಟ್ ಲಾಗಿನ್ ಎನೇಬಲ್ ಮಾಡಬೇಕು ಅಂತಂದ್ರೆ ನಾವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಟು ಸೈನ್ ಇನ್ ಆಗಬೇಕು. ಇದನ್ನ ನಾವು ಮೆನ್ಯೂ ಅಲ್ಲಿ ಸೆಟ್ ಮಾಡ್ಕೊಳ್ಬಹುದಾಗಿದೆ. Don't show this again. Don't show this again ಅನ್ನುವಂತಹ ಮೊದಲು ಒಂದು ಬಟನ್ ಇದೆ. ಇಲ್ಲಿ ಏನು ಮಾತಾಡೋದಿಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಓಕೆ ಅಂತ ಕೊಟ್ರೆ ಈ ನೋಟಿಫಿಕೇಶನ್ ನಮಗೆ ತೋರಿಸೋದಿಲ್ಲ. ಓಕೆ ಅಂತ ಕೊಡ್ತಾ ಇದೀನಿ. Yono Lite SBI. ಇಲ್ಲಿ ನಾವು ಈಗಾಗಲೇ SBI ನೆಟ್ ಬ್ಯಾಂಕಿಂಗ್ ಅಥವಾ ಯೋನೋ ಮೂಲಕವಾಗಿ ಸೆಟ್ ಮಾಡ್ಕೊಂಡಿರುವಂತಹ ನಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಬೇಕು. ಈಸಿ ಪಿನ್ ಎಂಟರ್ ಮಾಡಿ ನಾವು ಲಾಗಿನ್ ಆದ್ರೆ ನಾವು ಫಿಂಗರ್ ಪ್ರಿಂಟ್ ಸೆಟ್ ಮಾಡೋದಕ್ಕೆ ಆ ಮೆನ್ಯೂದಲ್ಲಿ ನಮಗೆ ಆಗೋದಿಲ್ಲ. ಹಾಗಾಗಿ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನೇ ನಾವು ಎಂಟರ್ ಮಾಡಬೇಕಾಗಿದೆ. ಈಗ ನಾನು ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ತೀನಿ. ಇಲ್ಲಿ ಪಾಸ್ವರ್ಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಲೆಫ್ಟ್ ಗೆ ಸ್ವೈಪ್ ಮಾಡ್ಕೊಂಡು ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Easy pin. Change language. Username, password. English US QWERTY shown. ಈ ಮಾಹಿತಿ ಗೌಪ್ಯವಾಗಿರುವ ಕಾರಣ ನಾನು ಇದನ್ನ ನಿಮಗೆ ತೋರಿಸೋದಕ್ಕೆ ಸಾಧ್ಯವಾಗಿರುವುದಿಲ್ಲ. ಸೊ ದಯವಿಟ್ಟು ಕ್ಷಮಿಸಿ. ಮೊದಲಿಗೆ ನಮ್ಮ ಯೂಸರ್ ನೇಮ್ ಅನ್ನ ಎಂಟರ್ ಮಾಡಬೇಕು. ಹಾಗೆ ಸ್ವೈಪ್ ಮಾಡ್ಕೊಂಡು ಪಾಸ್ವರ್ಡ್ ನ ಕೀಬೋರ್ಡ್ ಅನ್ನ ಎನೇಬಲ್ ಮಾಡ್ಕೊಳ್ಬಹುದು ಅಥವಾ ಎಂಟರ್ ಕೀ ಪ್ರೆಸ್ ಮಾಡಿ ನೆಕ್ಸ್ಟ್ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಬಹುದು. ಈಗ ಸ್ಕ್ರೀನ್ ನ ಮೇಲ್ಭಾಗದಲ್ಲಿ ಸ್ವೈಪ್ ಮಾಡ್ಕೊಂಡು ಅಥವಾ ಕೀಬೋರ್ಡ್ ಅನ್ನ ಹೈಡ್ ಮಾಡ್ಕೊಂಡು ನಾವು ಸ್ವೈಪ್ ಮಾಡಿ ಲಾಗಿನ್ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಬೇಕು. ಈಗ ನಾವು ಲಾಗಿನ್ ಆಗಿದ್ದೀವಿ. ಇಲ್ಲಿ ಕೆಲವು ಆಕ್ಸೆಸಿಬಿಲಿಟಿ ಇಶ್ಯೂಸ್ ಇದೆ, ಹಾಗಾಗಿ ಗಮನಿಸಿ. ಸೈಟೆಡ್ ಮೂಲಕವಾಗಿ ಹೆಲ್ಪ್ ತಗೊಂಡು ತಾವು ಈ ಮೆನ್ಯೂ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು ಅಥವಾ ನಾವೇ ಮಾಡ್ಕೊಳ್ಬೇಕಂತಂದ್ರೆ ಕೆಲವು ಸೂಕ್ಷ್ಮತೆಗಳನ್ನ ಗಮನಿಸೋಣ. ಮುಂದಿನ ದಿನಗಳಲ್ಲಿ ಈ ಒಂದು ಆಕ್ಸೆಸಿಬಿಲಿಟಿ ಇಶ್ಯೂ ಸಾಲ್ವ್ ಆಗೋ ರೀತಿಯಲ್ಲಿ ನಾವು ಅವರಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಹಾಗೆ ಸ್ವೈಪ್ ಮಾಡ್ಕೊಂಡು ಬಂದ್ರೆ ಯೋನೋ ಕ್ಯಾಶ್ ಅಂತ ಇದೆ. ಇಲ್ಲಿ 3 ಬಾರಿ ಲೆಫ್ಟ್ ಗೆ ಸ್ವೈಪ್ ಮಾಡಬೇಕು. ಸೆಟ್ಟಿಂಗ್ಸ್ ಅಥವಾ ಈ ಒಂದು ಮೆನ್ಯೂ ಈ ವಿಂಡೋನ ಸ್ಟಾರ್ಟಿಂಗ್ ಆಪ್ಷನ್ ಆಗಿರುತ್ತೆ. ಇದು ಇಲ್ಲಿ ಏನು ಮಾತಾಡೋದಿಲ್ಲ, ಅದು ಗಮನಿಸಿ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ಸ್ ಅಥವಾ ಈ ಒಂದು ಮೆನ್ಯೂ ಈಗ ತೆರೆದುಕೊಂಡಿದೆ. ಇಲ್ಲಿ ನಾವು ನೋಡೋಣ. ಈಗಾಗಲೇ ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸಿದ ಪ್ರಕಾರವಾಗಿ ಇದು ಸೆಷನ್ ಲಾಗ್ ಔಟ್ ಆಗ್ತಿರುತ್ತೆ, ಹಾಗಾಗಿ ಬೇಗ ನಾನು ಈ ಒಂದು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೀನಿ. ಈಸಿ ಪಿನ್ ಅನ್ನ ಬದಲಾವಣೆ ಮಾಡ್ಕೊಳ್ಬಹುದು ಹಾಗೂ ಇನ್ನಿತರೆ ಆಪ್ಷನ್ ಗಳು ನಮಗೆ ಲಭ್ಯ ಇದೆ. ಇಲ್ಲಿ ನಾನು ಮುಖ್ಯವಾಗಿ ಎನೇಬಲ್ ಫಿಂಗರ್ ಪ್ರಿಂಟ್ ಅನ್ನುವಂತಹ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. Yono Lite SBI ver 5.3.56 Logout. Please enter an alphanumeric key for fingerprint authentication. This is for one-time usage and will not be asked later. ಇಲ್ಲಿ ನಾವು ನೋಡೋಣ. 6 ಡಿಜಿಟ್ ನ ಆಲ್ಫಾ ನ್ಯೂಮರಿಕ್ ಕೀ ಅಂತಂದ್ರೆ ಇಂಗ್ಲಿಷ್ ನ ಲೆಟರ್ ಗಳ ಜೊತೆಗೆ ಸಂಖ್ಯೆಯನ್ನ ನಾವು ಎಂಟರ್ ಮಾಡಬೇಕಾಗುತ್ತೆ. ಒಂದು ಅಕ್ಷರ, ಒಂದು ಸಂಖ್ಯೆ ಅಥವಾ ಒಂದು ಸಂಖ್ಯೆ, ಒಂದು ಅಕ್ಷರ, ಈ ರೀತಿಯಾಗಿ 6 ಈ ಒಂದು ಆಲ್ಫಾ ನ್ಯೂಮರಿಕ್ ಕೀಯನ್ನ ನಾವಿಲ್ಲಿ ಒನ್ ಟೈಮ್ ಎಂಟರ್ ಮಾಡಬೇಕು. ಏನ್ ಎಂಟರ್ ಮಾಡಿರ್ತೀವೋ ಅದು ನಮ್ಗೆ ನೆನಪಿರಬೇಕು. ಇದು ಯಾವಾಗ್ಲೂ ಎಂಟರ್ ಮಾಡುವಂತದ್ದಲ್ಲ. ಈಗ ಒಂದು ಬಾರಿ ಇದನ್ನ ಎಂಟರ್ ಮಾಡಬೇಕಾಗಿದೆ. ಇಲ್ಲಿ ಪಾಸ್ವರ್ಡ್ ಮ್ಯಾಕ್ಸ್ 6 ಕ್ಯಾರೆಕ್ಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದೀನಿ. ಈಗ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಂಟರ್ ಮಾಡಿ ಎಂಟರ್ ಮೂಲಕ ಡನ್ ಅಂತ ಹೇಳ್ಕೊಡ್ಬೇಕು. Keyboard hidden. Password 6 characters. Max 6 characters. ಇದ್ರ ಮೊದಲು ಮ್ಯಾಕ್ಸ್ 6 ಕ್ಯಾರೆಕ್ಟರ್ಸ್ ಅಂತ ಹೇಳ್ತಿತ್ತು. ಈಗ ಪಾಸ್ವರ್ಡ್ 6 ಕ್ಯಾರೆಕ್ಟರ್, ಮ್ಯಾಕ್ಸ್ 6 ಕ್ಯಾರೆಕ್ಟರ್ಸ್ ಅಂತಂದ್ರೆ ಈಗಾಗಲೇ ನಾವು ಎಂಟರ್ ಮಾಡಿದೀವಿ ಅಂತ ಅರ್ಥ. ಒಂದ್ ಬಾರಿ ಸ್ವೈಪ್ ಮಾಡಿದ್ರೆ
ಇಲ್ಲೊಂದು ಶೋ ಪಾಸ್ವರ್ಡ್ ಅಂತ ಹೇಳಿ ಬಟನ್ ಇದೆ. ಇದು ಬೇಕಂದ್ರೆ ನಾವು ಎನೇಬಲ್ ಮಾಡ್ಕೊಳ್ಬಹುದು. ಇದು ಕೂಡ ಮಾತಾಡೋದಿಲ್ಲ, ಸೊ ಜಾಗೃತಿ ಇರಲಿ. ನೋಡಿ, ಸೊ ನಾವು ಪಾಸ್ವರ್ಡ್ ಅನ್ನ ನೋಡ್ಕೊಳ್ಬಹುದು. ಸ್ನೇಹಿತರೆ, ಇಲ್ಲಿ ನಾವು ಗಮನಿಸುವುದಾದ್ರೆ ನಮಗೆ ಈ ಫಿಂಗರ್ ಪ್ರಿಂಟ್ ಲಾಗಿನ್ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಕೆಲವು ಮುಖ್ಯವಾದ ಇನ್ಸ್ಟ್ರಕ್ಷನ್ಸ್ ಗಳನ್ನ ಈ ಕೆಳಕಂಡಂತೆ ನೀಡಲಾಗಿದೆ. ದಯವಿಟ್ಟು ಗಮನಿಸಿ. 1. Quick login by placing your finger on sensor of your device. 2. To enable fingerprint login, use your fingerprint biometric registered on the device. 3. Please ensure that you are the only user registered with fingerprint biometric on your device. 4. User can do both financial and non-financial transactions up to Rs. 2000. 5. Financial transactions include fund transfer, self-accounts, other SBI accounts, other bank accounts, IMS, NEFT and UPI, QR cash withdrawal, bill payments and top-up and recharge. 6. The non-financial transactions include view balance, mini statement, checkbook request, and submit form 15G/H. ಫಿಂಗರ್ ಪ್ರಿಂಟ್ ನ ಸಹಾಯದಿಂದ ವೇಗವಾಗಿ ಈ ಆಪ್ ಗೆ ಲಾಗಿನ್ ಆಗಬಹುದು. ಫಿಂಗರ್ ಪ್ರಿಂಟ್ ಅಥೆಂಟಿಕೇಶನ್ ಅನ್ನ ಈ ಆಪ್ ಅಲ್ಲಿ ನಾವು ಸೆಟ್ ಮಾಡುವ ಮೊದಲು ನಮ್ಮ ಮೊಬೈಲ್ ನ ಸೆಟ್ಟಿಂಗ್ಸ್ ನಲ್ಲಿ ಇದನ್ನ ಎನೇಬಲ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗೆಯೇ ಮುಖ್ಯವಾಗಿ ಇದು ಬ್ಯಾಂಕಿಂಗ್ ಸರ್ವಿಸ್ ಆಗಿರೋದ್ರಿಂದ ನಾವೇ ಸ್ವತಃ ಲಾಗಿನ್ ಆಗುವ ರೀತಿಯಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ ಅನ್ನ ಸ್ಕ್ಯಾನ್ ಮಾಡುವುದು ಉತ್ತಮ. ಬಳಕೆದಾರರಾದಂತಹ ನಾವು ಫೈನಾನ್ಷಿಯಲ್ ಮತ್ತು ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಗಳನ್ನ 2000 ರೂಗಳ ಒಳಗೆ ನಿರ್ವಹಿಸಬಹುದಾಗಿದೆ. ಈ ಆಪ್ ನ ಬಳಕೆದಾರರಾದಂತಹ ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟ ಹಾಗೆ ಫಂಡ್ ಟ್ರಾನ್ಸ್ಫರ್ ಅಂತಂದ್ರೆ ನಾವು ಸೆಲ್ಫ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂತದ್ದು, SBI ನ ಬೇರೆ ಗ್ರಾಹಕರಿಗೆ ನಾವು ಟ್ರಾನ್ಸ್ಫರ್ ಮಾಡುವಂತದ್ದು, ಬೇರೆ ಬ್ಯಾಂಕಿನ ಗ್ರಾಹಕರಿಗೆ ಹಣವನ್ನ ವರ್ಗಾವಣೆ ಮಾಡುವಂತದ್ದು, ಅದರಲ್ಲಿಯೂ IMPS, ನೆಫ್ಟ್ ಹಾಗೂ UPI ಒಳಗೊಂಡಂತೆ ಈ ಮೊದಲಾದ ಪ್ರಕಾರಗಳಲ್ಲಿ ನಾವು ಹಣವನ್ನ ಟ್ರಾನ್ಸ್ಫರ್ ಮಾಡುವಂತದ್ದು, QR ಕ್ಯಾಶ್ ವಿಡ್ರಾವಲ್, ಬಿಲ್ ಪೇಮೆಂಟ್ಸ್, ಟಾಪ್ ಅಪ್ ಅಂಡ್ ರಿಚಾರ್ಜ್ ಸರ್ವಿಸ್ ಗಳನ್ನ ಪಡೆಯಬಹುದಾಗಿದೆ. ಇನ್ನು ಉಳಿದಂತೆ ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಡಿಯಲ್ಲಿ ಬ್ಯಾಲೆನ್ಸ್ ಅನ್ನ ತಿಳಿದುಕೊಳ್ಳುವಂತದ್ದು, ಚೆಕ್ ಬುಕ್ ಪಡೆಯುವಂತದ್ದು, ಮಿನಿ ಸ್ಟೇಟ್ಮೆಂಟ್ ಹಾಗೂ 15GH ಫಾರ್ಮ್ ಅನ್ನ ಸಲ್ಲಿಸುವಂತಹ ಈ ಮೊದಲಾದ ಸರ್ವಿಸ್ ಗಳನ್ನ ಪಡೆಯಬಹುದಾಗಿದೆ. ಇಲ್ಲಿ ಡಿಸ್ಕ್ಲೇಮರ್ ಪಕ್ಕದಲ್ಲಿ ಇದೆಯಲ್ಲ, ಅಥವಾ ಈ ಪಾಸ್ವರ್ಡ್ ಎಂಟರ್ ಮಾಡಿದ್ವಲ್ಲ, ಅದರ ನಂತರದಲ್ಲಿ ಇರುವಂತಹ ಎನೇಬಲ್ ಫಿಂಗರ್ ಪ್ರಿಂಟ್ ಅನ್ನುವಂತ ಆಪ್ಷನ್ ನಾನು ಆಯ್ಕೆ ಮಾಡ್ಕೊಳ್ತಿದ್ದೀನಿ. Enable fingerprint. Yono Lite SBI biometric. Confirm fingerprint to continue. Fingerprint icon. ಈಗ ನಮ್ಮ ಫಿಂಗರ್ ಪ್ರಿಂಟ್ ಅನ್ನ ನಾವು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಮೇಲೆ ಬೆರಳು ಇಡ್ತಾ ಇದ್ದೀನಿ. Pop up window. 0%. Yono Lite SBI. Enter OTP. ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಮೂಲಕವಾಗಿ ನಮ್ಮ ಫಿಂಗರ್ ಅನ್ನ ಸ್ಕ್ಯಾನ್ ಮಾಡಿದ ನಂತರದಲ್ಲಿ ನಮ್ಮ ಮೊಬೈಲ್ ಗೆ OTP SMS ಮೂಲಕ ಬಂದಿರುತ್ತೆ. ಇದನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. Notification shade. Messages. Collapsed. JDSB GMBS. 8:45 AM. OTP for your create fingerprint. Expand. Collapse. Copy to clipboard. Navigation. Please enter OTP. Enter OTP password. ಇಲ್ಲಿ ಪಾಸ್ವರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ OTP ಎಂಟರ್ ಮಾಡ್ತಾ ಇದ್ದೀನಿ. Keyboard shown. Pasted. 7 bullet 7. Maximum length reached. Editing. Password. 8 characters. ಇಲ್ಲಿಯೂ ಕೂಡ ಪಾಸ್ವರ್ಡ್ ನ ನಂತರ ಶೋ ಪಾಸ್ವರ್ಡ್ ಬಟನ್ ಇದೆ. 771. Keyboard hidden. ಇಲ್ಲಿಯೂ ಕೂಡ ಇದು ಮಾತಾಡೋದಿಲ್ಲ. OTP ಎಂಟರ್ ಮಾಡಿದ ಮೇಲೆ ಸ್ವೈಪ್ ಮಾಡ್ಕೊಂಡು ಬಂದು ಸಬ್ಮಿಟ್ ಅಂತ ಹೇಳಿ ಕೊಡಬೇಕು. Submit. Pop-up window. Fingerprint authentication enabled successfully. You will be logged out after enabling fingerprint. Please log in again to continue. Fingerprint authentication enabled successfully ಎಂಬುದಾಗಿ ನಮಗೆ ಮೆಸೇಜ್ ಬಂದಿದೆ. ಯಶಸ್ವಿಯಾಗಿ ಫಿಂಗರ್ ಪ್ರಿಂಟ್ ಲಾಗಿನ್ ಎನೇಬಲ್ ಆಗಿದೆ. ಮೊದಲ ಬಾರಿಗೆ ಈ ರೀತಿ ನಮ್ಮ ಫಿಂಗರ್ ಪ್ರಿಂಟ್ ಎನೇಬಲ್ ಆದ ನಂತರದಲ್ಲಿ ಲಾಗ್ ಔಟ್ ಆಗುತ್ತೆ. ಮತ್ತೆ ನಾವು ಫಿಂಗರ್ ಪ್ರಿಂಟ್ ಮೂಲಕವಾಗಿ ಲಾಗಿನ್ ಆಗಬೇಕು ಅಂತ ಹೇಳಿ ಇಲ್ಲಿ ಮೆಸೇಜ್ ಕೊಡ್ತಾ ಇದೆ. ಈಗ ನಮಗೆ ಕನ್ಫರ್ಮೇಶನ್ ಸಿಕ್ತು. ಓಕೆ ಕೊಡ್ತಾ ಇದ್ದೀನಿ. ಈಗ ಇದು ಲಾಗ್ಔಟ್ ಆಗಿದೆ. ಮತ್ತೆ ಈಗ ಮೊದಲ ಬಾರಿಗೆ ಫಿಂಗರ್ ಪ್ರಿಂಟ್ ಮೂಲಕವಾಗಿ ಲಾಗಿನ್ ಮಾಡೋಣ. ಆಪ್ ಅನ್ನ ಲಾಗಿನ್ ಮಾಡ್ಬೇಕಂತಂದ್ರೆ 3 ಆಯ್ಕೆಯನ್ನ ಕಾಣಬಹುದು: ಫಿಂಗರ್ ಪ್ರಿಂಟ್, ಈಸಿ ಪಿನ್ ಮತ್ತು ಪಾಸ್ವರ್ಡ್. ಇಲ್ಲಿ ನಾವು ಫಿಂಗರ್ ಪ್ರಿಂಟ್ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಬೇಕು. Place your finger on the fingerprint sensor to log in. Please ensure that you are the only user registered with fingerprint biometric on your device. ಈಗ ನೋಡಿ, place your finger on the fingerprint sensor to log in. fingerprint biometric ನ ಮೂಲಕ ಯಾರು ನಾವು ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ ಬಳಕೆದಾರರು, ಅವರಿಗೆ ಮಾತ್ರ ಇದು ಬಳಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದೆ. ಇದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು. Yono Lite SBI biometric. Confirm fingerprint to continue. fingerprint sensor ಮೇಲೆ ಬೆರಳನ್ನ ಇಡಬೇಕು. Pop-up window. 0%. Home screen. Pop-up window. Fingerprint login limit. Dear user, you can avail maximum transaction limit of Rs.2000 using biometric login. ನೋಡಿ ಸ್ನೇಹಿತರೆ, ಫಿಂಗರ್ ಪ್ರಿಂಟ್ ಎನೇಬಲ್ ಆದ ಮೇಲೆ ನಾವು ಇಲ್ಲಿ ಮುಖ್ಯವಾದ ಒಂದು ವಿಷಯವನ್ನ ಗಮನಿಸಬೇಕು. ಇಲ್ಲಿ ಮುಖ್ಯವಾಗಿ ಒಂದು ಲಿಮಿಟೇಷನ್ ಇದೆ. ಬಯೋಮೆಟ್ರಿಕ್ ಮೂಲಕ ನಾವು ಲಾಗಿನ್ ಮಾಡಿದ್ರೆ ಮ್ಯಾಕ್ಸಿಮಮ್ 2000 ರೂಪಾಯಿಗಳಷ್ಟು ನಾವು ಟ್ರಾನ್ಸಾಕ್ಷನ್ ಮಾಡಬಹುದು ಅನ್ನುವಂತಹ ಲಿಮಿಟೇಷನ್ ಅನ್ನ ಇಲ್ಲಿ ನೀಡಲಾಗಿದೆ. ಡೋಂಟ್ ಶೋ ದಿಸ್ ಅಗೇನ್ ಅನ್ನುವಂತಹ ಮೊದಲು ಒಂದು ಬಟನ್ ಇದೆ. ಇದು ಕೂಡ ಮಾತಾಡೋದಿಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಓಕೆ ಅಂತ ಕೊಟ್ರೆ ಈ ನೋಟಿಫಿಕೇಶನ್ ನಮಗೆ ತೋರಿಸೋದಿಲ್ಲ. ಈಗ ಓಕೆ ಕೊಡ್ತಿದ್ದೀನಿ. Yono Lite SBI home screen.
Welcome to secured biometric-based services. ಈಗ ಇದು ಫಿಂಗರ್ ಪ್ರಿಂಟ್ ಮೂಲಕವಾಗಿ ಲಾಗಿನ್ ಆಗಿದೆ. ಸ್ನೇಹಿತರೆ, ಯೂಸರ್ ನೇಮ್ ಪಾಸ್ವರ್ಡ್ ಮೂಲಕ ಹಾಗೂ ಈಸಿ ಪಿನ್ ನ ಮೂಲಕವಾಗಿ ನಾವು ಏನು ಲಾಗಿನ್ ಮಾಡ್ತೀವಿ, ಇದರಲ್ಲಿ ನಮಗೆ ಕೆಲವು ಹೆಚ್ಚಿನ ಆಪ್ಷನ್ ಗಳು ಲಭ್ಯ ಇರ್ತವೆ. ಆದರೆ ಪ್ರಸ್ತುತ ಅಪ್ಡೇಟ್ ನಲ್ಲಿ ಫಿಂಗರ್ ಪ್ರಿಂಟ್ ಎನೇಬಲ್ ಮಾಡಿ ನಾವು ಲಾಗಿನ್ ಆದ್ರೆ ಕೆಲವು ಲಿಮಿಟೇಷನ್ ಗಳು ಇರ್ತವೆ. ಅಂತಂದ್ರೆ ಕೆಲವು ಆಪ್ಷನ್ ಗಳು ನಮಗೆ ಇಲ್ಲಿ ಆಕ್ಸೆಸ್ ಮಾಡೋದಕ್ಕೆ ಆಗೋದಿಲ್ಲ. ಪ್ರಸ್ತುತ ಅಪ್ಡೇಟ್ ನಲ್ಲಿ 2,000 ರೂಗಳ ಒಳಗೆ ತ್ವರಿತವಾಗಿ ಕೆಲವು ಸರ್ವಿಸ್ ಗಳು ಬೇಕು ಅಂತಂದ್ರೆ ನಾವಿಲ್ಲಿ ಪಡೆಯಬಹುದಾಗಿದೆ. ಸೊ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾವು ಎಕ್ಸ್ಪ್ಲೋರ್ ಮಾಡುವುದರ ಮೂಲಕ ಕಲಿಯಬಹುದಾಗಿದೆ. ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸೋಣ. ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ಟೇಕ್ ಕೇರ್, ಬಾಯ್.